ಪಾಂಡುರಂಗನ ಒಂದು ನೆಲೆಗೊಂಡಿರತಕ್ಕಂತ ಪವಿತ್ರ ಪುಣ್ಯದ ಸ್ಥಾನ. ಹೌದು. ಪರಮಾತ್ಮ ಪಾಂಡುರಂಗನ ಸನ್ನಿಧಾನದೊಳಗ ಕೋಟ್ಯಾವಧಿ ಮಂದಿ ಸಂತರಾಗಿ ಹೋದ್ರ. ಹೌದು ಹೌದು. ಈ ನಿಟ್ಟಿನೊಳಗೆ ಹೇಳ್ಬೇಕಪ್ಪ ಅಂತಂದ್ರ ಗೋರಾ ಕುಂಬಾರ ಅಂತ ತಿಳ್ಕೊಂಡು ಒಬ್ಬ ಸಂತ. ಹೌದು. ಅವನಿಗೆ ಭಕ್ತ ಕುಂಬಾರನು ಅಂತ ಕರೀತಾರ. ಅವರ ಅಡ್ನಾವ್ದಿಂತ್ರ ಅಡ್ರೆಸ್ ನಿಂತ್ರ ಅವನಿಗೆ ಗೋರಾ ಕುಂಬಾರನು ಅಂತ ಕರೀತಾರ. ಹೌದು. ಇದು ಪಂಡ್ರಾಪುರನಿಂದ ಈಗ ಹಿರೇಕೊಡಿ ಚಿಕ್ಕೋಡಿ ಇಲ್ಲಿ ಹೆಂಗ ನಗರಾಳ ಕೆರೂರ ಕೆಂಪಟ್ಟಿ ಅದಾವ ಹಿಂಗ ಪಂಡ್ರಾಪುರನಿಂದ ಗೋಪಾಳಪುರ ಅದ್ರಿಂದ ಅಲ್ಲೇ ಯಾವ್ದಪ್ಪ ಅಂದ್ರ ಅದು ಯಾವ್ದಿಲ್ಪ ಏನು ಯಾವ್ದು ಏನ್ ಹೇಳಾಕತ್ತೀರಿ ಇಲ್ಲಿದ್ದಂಗ ಅಲ್ಲೇ ಒಂದ ಪಂಡ್ರಾಪುರ ಹತ್ತಿರ ಹಳ್ಳಿ ಕುಂಬಾರನವರ ತರಟೋಕಿ ಅಂತ ಅದಕ್ಕೆ ಊರ ಹೆಸರು. ಹೌದು. ಕುಂಬಾರನ ಹಳ್ಳಿ ಜನ್ಮಸ್ಥಳ ತರಟೋಕಿ ಅಂತ ತಿಳ್ಕೊಂಡ. ಕುಂಬಾರ ಬಡತಾನ ಸ್ಥಿತಿ ಒಳಗ ಪಾಂಡುರಂಗನ ಜ್ಞಾನ ಮಾಡೇ ಉಣಬೇಕು, ಪಾಂಡುರಂಗನ ಜ್ಞಾನ ಮಾಡೇ ಮಣಗಬೇಕು, ಪಾಂಡುರಂಗನ ಜ್ಞಾನ ಮಾಡಿಕೊಂಡ ಹೇಳ್ಬೇಕು. ಹೌದು. ಅಂದ್ರೇನು ಪಾಂಡುರಂಗನ ಭಕ್ತಿ ಬಿಟ್ರ ಅನ್ಯ ಭಕ್ತಿ ಅಥವಾ ಅನ್ಯವಾಗಿರತಕ್ಕಂತ ನಾಮ ಯಾವುದೋ ಅವನಲ್ಲಿ ಇದ್ದಿದ್ದಿಲ್ಲ. ಪಾಂಡುರಂಗ 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 ಪಾಂಡುರಂಗ. ಹೌದು. ತಾಯಿ ತಂದಿ ವಯಸ್ಸಿನ ಕಾಲಿನೊಳಗ ಏನಾಗಿತ್ತು? ಒಂದು ಒಳ್ಳೆ ಹೆಣ್ಣ ತೆಗೆದ ಲಗ್ನ ಮಾಡ್ತಾರೆ. ಹೌದು. ಒಂದು ಹೆಣ್ಣನ್ನ ತೆಗೆದ ಲಗ್ನ ಮಾಡಿದಾಗ ಮಡಿ ನಡಿಲಿಕ್ಕೆ ಬಂದಿರತಕ್ಕಂತ ಮಡದಿ ಆಕೆ ಹೆಸರು ಗಂಗಾ ಅಂತ ತಿಳ್ಕೊಂಡ. ಹೌದು. ಭಕ್ತ ಕುಂಬಾರನ ಹೆಂಡತಿ ಹೆಸರೇನು? ಗಂಗಾ. ಗಂಗಾ. ಗಂಗಾ ನಡೆಯಕ್ಕೆ ಬಂದ ಮೇಲೊತ್ತ ಬಹಳ ದಿವಸಿಗೆ ಪರಮಾತ್ಮ ಪಾಂಡುರಂಗನ ಕರುಣೆ ಆಯಿತು. ಸುಂದರವಾಗಿರತಕ್ಕಂತ ಒಂದು ಗಂಡು ಮಗ ಅವರಿಗೆ ಜನಿಸ್ತ. ಹೌದು. ಯಾರಿಗೆ? ಕುಂಬಾರನಿಗೆ. ಕುಂಬಾರನಿಗೆ. ಹೌದು. ಸುಂದರವಾಗಿರತಕ್ಕಂತ ಮಗ ಜನಿಸಿದ ಮೇಲೊತ್ತ ಇಂದು ನಾಳೆ 5 ದೇಸಿ ಮುಂದೆ 13 ದೇಸಿ. ಹೌದು. ದಿನವಂದ ಪರಿ ಮಗ ಬೆಳೀತಾ ಹಿಂಗ 2, 3, 4, 5 ತಿಂಗಳ ತಕ ಆಯ್ತು. ಮಗ ಅಂಬಿಗಾಲ ಹಾಕಿ ಆಡಾಕತ್ತಿದಾಗ ಅವಾಗ ಮಡದಿಗೆ ಹೇಳ್ತಾರ ಕುಂಬಾರ, ಏನತ್ತ? ಗಂಗಾ ಕೆಸರು ತುಳಿಬೇಕಾದ್ರೆ ಕೆಸರಿಗೆ ನೀರು ಕಡಿಮೆ ಬಿದ್ದಾರ. ಹೌದು. 1-2 ಕೊಡ ನೀರಾದ್ರೂ ನೀರು ತಗೊಂಡ ಬಾ. ನಾನು ಕೆಸರು ತುಳಿದ ಹದ ಮಾಡಿ ಗಡಿಗೆ ಮಾಡಬೇಕಾಗದ. ನಾಳೆ ಬೆಸ್ತಾರ ಸಂತಿಗೆ ಮಾರಾಕ್ ಹೋಗ್ಬೇಕಾರ ಇವೆಲ್ಲ ಗಡಿಗೆ ಸುಡಬೇಕಾಗ್ಯದ ಅಂತಕ್ಕಂಥ ಮಾತು ಹೇಳಿದಾಗ ಗಂಡನ ಮಾತಿಗೆ ಒಪ್ಪಿ ಆ ಅಂಬಿಗಾಲ್ ಹಾಕೋತೇನು ಬರ್ತಿತ್ತು ಕೂಸ, ಆ ಕೂಸಿಗೆ ಅಲ್ಲೇ ಬಿಟ್ಲು. ಆಯ್ತ್ರಿ ಸ್ವಾಮಿ, ನಾ ನೀರಿಗೆ ಹೋಗ್ತೀನಿ, ಮಗನಿಗೆ ಬಿಟ್ಟಲ್ಲ ಅಂತ ಹೆಸರಿಟ್ರು. ವಿಠಲ ಇಲ್ಲೇ ಅದಾನ, ಆ ಕೂಸಿಗೆ ನೀವು ನೋಡ್ಕೊಂತ ಕೆಸರು ತುಳಿರಿ ಅಂತ ತಿಳ್ಕೊಂಡ ಗಂಡಗೆ ಹೇಳಿ ಗಂಗಾ ನೀರು ತರಕಾದ್ರು. ಈಗ ನಂಗೆ ಮನಿ ಮುಂದೆ ನಾ ಇದ್ದಿದ್ದಿಲ್ಲ. ಹಳ್ಳ ಬಾವಿ ಅಥವಾ ಸೇದಿಯರು ತರಬೇಕ. ಹಿಂಗ ಹೋಗಿ ಬಗಲ ಒಂದು ತಲೆ ಮೇಲೆ ಒಂದು ಕೊಡ 2 ತಗೊಂಡ ಹಗ್ಗ ತಗೊಂಡು ಸಿಂಬಿಲಿ ಅವು ಜಗ್ಗಿ ತುಂಬಿಕೊಂಡ ಸೇದು ಬಾಯಾಗ ಹೋಗಿ ಸೇದ್ಕೊಂಡ 2 ಕೊಡ ಹೊಡಮಾಡಿ ತುಂಬಿಕೊಂಡು ಬರೋದ್ರಾಗ ಒಂದು ಘಟನೆ ಏನಾಗಿತ್ತಂದ್ರ ಏನಾಗಿದ್ರಿಪ್ಪ? ಮನೆಗಿರತಕ್ಕಂತ ಮಗ ವಿಠಲ ಎದ್ದ ಅಳುತ್ತಾ 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 ಅಂಬಿಗಾಲ ಹಾಕೋತ ಉಳ್ಳಾಡ್ತಾ ಎಲ್ಲಿ ತಂದಿ ಕೆಸರು ತುಳಿತಿದ್ದ ಕೆಸರೊಳಗೆ ಬಂದ ಪ್ರವೇಶ ಮಾಡಿದ. ಅವ ವಿಠಲ 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 ಅಂತ ತಿಳ್ಕೊಂಡ ತನ್ನ ವಿಠಲನ ಸ್ಮರಣೆ ಒಳಗ ಕುಂಬಾರ ಕೆಸರಾಗ ಕೂಸಿಗೆ ತುಳಿದು ಬಿಟ್ಟಾನ. ಹೌದು. ನೋಡ್ರಿ, ಕೆಸರಿಗೆ ನೀರಿಲ್ಲ ಅಂತ ಮಡಗಿ ನೀರಿಗೆ ಹೋಗ್ಯಾಳ. ಈ ಬರುವಾಗ ಕೆಸರೆಲ್ಲ ಕಪಾಗ ಎತ್ತರದ ನೀರಿನಿಂದ ಕೂಡಿಬಿಟ್ಟು. ಹೌದು. ಅವಾಗ ಗಡಬಡಿಸಿ ಮಡದಿ ಬಂದ ನೀರು ಇಳಿಬಿಟ್ಟ. ಸ್ವಾಮಿ, ಇವ್ ತಗೋರಿ ನೀರ್ ಅಂತ ತಿಳ್ಕೊಂಡ ತಾ ಕೂಸಿನ ಕಡೆ ನೋಡಕ್ ಹೋಗ್ತಾಳ. ಅಲ್ಲೇ ನೀರ್ ಬೇಕು, ಕೂಸು ಇರುದಿಲ್ಲ ರೀ. ವಿಠಲ ಎಲ್ಲಿ ನನ್ನ ಮಗ ಅಂತ ತಿಳ್ಕೊಂಡ ಗಂಡ ಕೇಳಿದಾಗ ಗಂಡ ತಾನ ವಿಠಲ ಸ್ಮರಣೆ ಒಳಗ ಅವ ಕುದಿತಿರ್ತ, ವಿಠಲ ಭಕ್ತಿ ಒಳಗ ಅವ ಇದ್ದ. ಅವಾಗ ಆ ಮಗ ಎಲ್ಲಿ ಅಂಬಿಗೆ ಹಾಕೋತ್ ಹೊರಗಡೆ ಹೋಗಿರ್ಬೇಕ, ಇನ್ನೊಬ್ಬರ ಮನೆ ಒಳಗಡೆ ಹೋಗಿರ್ಬೇಕಂತ ತಿಳ್ಕೊಂಡ ಎಡಕ ಬಲಕ ನೆರಮನೆ ಅವ್ರಿಗೆ ಹೋಗಿ ಕೇಳ್ದ, ಯವ ಯಾಕ ನನ್ನ ಮಗ ವಿಠಲ್ ಬಂದಾರಣ, ನನ್ನ ಮಗ ವಿಠಲ್ ನೋಡಿರ ಅಂತ ತಿಳ್ಕೊಂಡ ನೆರಮನಿ ಹೊರಮನಿ ಇರ್ತಕ್ಕಂಥ ಆಜು ಬಾಜು ಅಕ್ಕ ತಂಗಿಯರನ್ನ ಕೇಳ್ತಾಳ. ಹೌದು. ಅವಾಗ ಅವ್ರ ಹತ್ರ, ಲೇ ಮರುಳೆ, 4-5 ತಿಂಗಳ ಕೂಸ, ನಮ್ಮನೆ ನಿಮ್ಮನೆ ಅಂತ ತಿಳ್ಕೊಂಡ ಆ ಮಗುವಿನಲ್ಲಿ ಎಲ್ಲಿ ಬರುವಂತ ತಾಕತ್ತಿನ ತಿಳಿತದ. ಅಲ್ಲೇ ಎಲ್ಲರೂ ಇರ್ಬೇಕು ನೋಡ, ಎಲ್ಲಿ ಹಾಕ್ಯದಿ ನೋಡ ಮಗನಿಗೆ. ಏನ ನಿನ್ನ ಗಂಡ ಕೆಸರು ತುಳಿ ಹಾಕ್ತಾನ, ಅಲ್ಲಿ ಹಾಕಿದೋ ಏನು ತೊಟ್ಟಲ್ದಾಗ ಹಾಕಿದೋ ಒಳಗೆ ಪಡಸಲೆ ಆಗೈತೆ ನೋಡಂತಕ್ಕಂಥ ಮಾತು ಹೇಳಿದಾಗ ಹೌದು ವಿಠಲ
ಅಂಬಾಗಲ್ ಹಾಕ್ಬಿಟ್ಟು ಬಂದ ಕೆಸರೊಳಗೆ ಹೌದು. ಓಡಾಡಿ ತಾಯಿ ಮರಳಿ ಬಂದು ನೋಡ್ತಾಳ, ಕೆಸರಿಗೆ ನೀರಿಲ್ಲಂತ ಗಂಡ ಕಳಿಸ್ಯಾನ. ಕರಿ ಕೆಸರೆಲ್ಲ ನೆತ್ತರಾಗಿ ಹರ್ಕೋತ ಬಾಗಿಲು ಕೊಟ್ಟ ಹರಿ ಹಿಡ್ದದ. ಹೌದು. ಹೊರಗಿನ ತೊಲಿಬಾಗಿಲಕ್ಕೆ ನೆತ್ರ ಹರಿದು ಬಂದದ. ನೋಡಿ ಇದು ನನ್ನ ಮಗನ ನೆತ್ತಲ್ಲ ಅಂತ ತಿಳ್ಕೊಂಡ ಹನಿ ಹನಿ ಬಡ್ಕೊಂಡ ಅಳ್ಳಾಕತ್ತಾಳ. ಓಡಿ ಬಂದ ಗಂಡ ಕೆಸರು ತುಳಿತಿರ್ಬೇಕಾದ್ರೆ ನೋಡ್ತಾಳ, ಕೆಸರು ಎಲ್ಲ ನೆತ್ತರಾಗ್ಯದ. ಎಳಿ ಕೂಸಿನ ಕೈ, ಆ ಎಳಿ ಕೂಸಿನ ಕಾಲ ಚೂರ್ ಚೂರಾಗಿ ಬಿದ್ದಂಗ ರಬ್ಬಲ್ ಹಿಗ್ಗಿದಂಗ ಹಿಗ್ಗಿ ಕೂಸು ಪ್ರಾಣ ಹೋಗ್ಯದ. ಹೌದು. ಕೆಸರಿನದೊಂದಿಗೆ ಕೆಸರಾಗಿ ಕೂಸಿನ ನೋಡಿ ಅಳತಾಳ. ಗಂಡಗತಾಳ, ಸ್ವಾಮಿ ಇದು ನೋಡು, ನಿನ್ನ ವಿಠಲ್ನ ಸಲುವಾಗಿ ನನ್ನ ಮಗ ವಿಠಲ್ನ ಕೊಂದಿ ಸರಿಯ ಕಡೆ ಅಂತ ತಿಳ್ಕೊಂಡು ಕೆಸರಿಂದ ದೂರ ಗಂಡನ ತಳ್ಳಿ ಕೆಸರಾಗಿದ್ದ ಕೂಸಿನ ತಗೋತಾಳ ತಾಯಿ ಗಂಗವ್ವ. ಹೌದು. ಗಂಗವ್ವ ಕೂಸಿಗೆ ತಗೊಂಡು ಅಳತಾಳ, ಕರಿತಾಳ. ಅವಾಗ ಎಚ್ಚರಾಗಿ ಭಕ್ತಿ ಒಳಗಿನ ಮೂಡಾಗಿದ್ದ ತಲ್ಲೀನಾಗಿದ್ದ ಕುಂಬಾರ, ನಾನೇನು ಮಾಡಿದೆ ಪಾಪ ಅಂತ ತಿಳ್ಕೊಂಡ ಮಡದಿ ನುಗ್ಸಿದ ನೋಡಿ ಹೋಗಿ ಮಡದಿ ಕಡೆ ನೋಡ್ತಾಳ. ಕೂಸಿಗೆ ಎತ್ಕೊಂಡು ಗೊಳೋ ಅಂತ ಹೇಳ್ತಾಳ. ಕೂಸ ಪ್ರಾಣ ಹೋಗ್ಯದ. ಹೌದು. ಇನ್ನು ಹೆಂಗ ಅಂತ ತಿಳ್ಕೊಂಡ ತಾನು ಕೂಸಿಗಾಗಿ ಹೇಂತಿ ಮಾಡಂಗ ದುಃಖಕ್ಕ ಹೋಗಿ ಕೂಸಿನ ಮೇಲೆ ಇದ್ದು ದುಃಖಕ್ಕಾಗಿ ಮುಟ್ಟಾಕೋದಾಗ ಗಂಗಾ ಹೇಳ್ತಾಳ, ಏನಂತ? ಸರಿ ದೂರ ನೀನು ಮುಟ್ಟಿದವರ ನನ್ನ ವಿಠಲ್ ನಿನ್ನ ನಾರಿಯಾಗಿತ್ತು ಅಂತ ಹೇಳ್ಬಿಟ್ಲ ಗಂಗವ್ವ. ಹೌದು. ಏನು ನನ್ನ ಮುಟ್ಟಿದ್ರೆ ನಿನ್ನ ವಿಠಲ್ ಮೇಲೆ ಆಗಿತ್ತಂದು. ಅವಾಗ ಪಾಂಡುರಂಗ ಹೌದು ತಣ್ಣಗಾಗಿರುತ್ತ, ನನ್ನ ಮಗ ನನ್ನ ಹೇಳ್ತಿ ನಿನ್ನ ದುಃಖದಾಗ ನನಗೂ ಪಾಲದ ಅಂತ ತಿಳ್ಕೊಂಡ ನಾನು ದುಃಖಕ್ಕಾಗಿ ಬಂದ್ರೆ ಮುಟ್ಟಿದ್ರೆ ನನ್ನ ವಿಠಲ ಮೇಲೆ ಆನಿಂದಿಲ್ಲ ಆನಿ ಅಂತ ತಿಳ್ಕೊಂಡ ದೂರ ಸರದ. ಊರನವರು ನನಗ ನಿನಗ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಸುದ್ದಿ ಆಯ್ತು. ಹೌದು. ಖುಷಿಗೆ ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗಿ ದಹನ ಮಾಡಿ ಅಂತ್ಯ ಸಂಸ್ಕಾರ ಮಾಡಿ ಮರಳಿ ಮನೆಗೆ ಬಂದ್ರು. ಹೌದೌದು. ದಿನಾಲು ಹೆಂಗ ಮಾಡ್ಬೇಕು ಹಂಗೆಲ್ಲ ಕಾಯಕ ನಡೀತು. ನಡೀತ್ರಿಪ್ಪ. ಯಾರೇ ಇರ್ಲಿ ದುಃಖ ಎಷ್ಟ್ ದಿವ್ಸ ನಿಂತಿದ್ರು? 2 ದಿವ್ಸರಿಪ್ಪ. ಮನ್ಯಾಗ ತಾಯಿ ತೀರ್ಕೊಂಡ್ರ ಮಕ್ಳು ದುಃಖ ಮಾಡ್ತಾರ, ಹೌದು. ಅಥವಾ ತಂದೆ ತೀರ್ಕೊಂಡ್ರ ಮಕ್ಳು ದುಃಖ ಮಾಡ್ತಾರ. 3 ದಿನ. 3 ದಿವಸ ರೀ. ಮಾತಾ ದುಃಖಂ ಚೇಮಾಶೆ, ಇದು ತಾಯಿ ತಂದೆ ತೀರ್ಕೊಂಡ್ರ ಮಕ್ಳು ಮಾಡೋ ದುಃಖ. ಹೌದು. ಭಾರ್ಯ ದುಃಖಂ ಚುದಾ ದುಃಖಂ ಹೇಳ್ತಾರ. ಮನ್ಯಾಗ ಮಗ ತೀರ್ಕೊಂಡ್ರ ಅದೇ ತಾಯಿ ತಂದೆ ದುಃಖ ಮಾಡ್ತಾರ. ಆಯುಷ್ಯ ಪೂರ್ತಿ ನನ್ನ ಮಗ ದೊಡ್ಡವ್ ಹಿಂಗಾಗ್ತಿದ್ ಇದ್ರ ಮದುವೆ ಆಗ್ತಿತ್ತು, ಇದ್ರ ಮಕ್ಳು ಆಗ್ತಿದ್ದು, ಮೊಮ್ಮಕ್ಳು ಆಡಿಸ್ತಿದ್ದೆ ಅಂತಕ್ಕಂಥ ತಾಯಿ ತಂದೆ ದುಃಖ ಮನ್ಯಾಗ ಮಕ್ಳು ತೀರ್ಕೊಂಡ್ರ ಮಾಡ್ತಾರ. ಹೌದೌದು. ಇನ್ನು ನಮಗೆ ಹಸು ಆಯ್ತಂದ್ರ ದುಃಖ ಆಗ್ತದ. ಎದಕ್ಕ? ಊಟ ಮಾಡೋತಕ್ಕ. ಊಟ ಆಯ್ತಂದ್ರ ಮತ್ ಶಾಂತಿ. ಮತ್ ಹೊಟ್ಟೆ ಮೇಲೆ ಕೆಡ್ಸ ಅಂದ್ರ ಊಟ ಮುಗಿತಪ್ಪ ಅಂದ್ರ ಆ ಹಸುವಿನ ಚಿಂತೆ ಇಲ್ಲ. ಹಂಗಿರಂಗಿಲ್ಲ. ಹಂಗ ಮನಿ ಮಾಡುವಂತ ಮಡದಿ ತೀರ್ಕೊಂಡ್ರ ಗಂಡಗ ದುಃಖ ಎಲ್ಲಿ ತಕ ಇರ್ತತಿ? ಎಲ್ಲಿ ತಕರಿಪ್ಪ? ಇನ್ನೊಬ್ಬಕ್ಕಿನ ಮದುವೆಗೆ ಮಾಡ್ಕೊಂಡು ಹೆಂಡತಿ ಮನೆಗೆ ಬರುತ್ತಕ ಮಾತ್ರ. ಹೌದು. ಬಾಂಧವ್ರ ಜೊತೆ ಕರೀತು. ನೀವ್ ಅದ ಹಾಲಿ ಕಾಯ್ತಿರ್ತೀರಿ ಮತ್ತೆ. ಹಿಂಗ ಆ ಮಗ ತೀರ್ಕೊಂಡಾಗ ಆ ಮಗನ ದುಃಖಕ್ಕೆ ನಾನು ಹೊಣೆ ಆಗಲಿಲ್ಲ ಅಂತ ತಿಳ್ಕೊಂಡೆ ಕೆಟ್ಟಾಗಿ ಕುಂಬಾರ ತೆಕ್ಕಿ ಬಿಡಬೇಕಾದ್ರೆ ಮುಟ್ಟಬೇಡ, ಮುಟ್ಟಿದ್ರೆ ನಿನ್ನ ವಿಠಲ ಮೇಲೆ ಆನೆಗಿತ್ತ ತಂದಾಗ ವಿಠಲನ ಆನೆ ಮೇಲೆ ನಾ ಮುಟ್ಟಿ ಆ ಪಾಪಕ್ಕೆ ಬೀಳಬಾರ್ದಂತ ಕುಂಬಾರ ಹಿಂದ ಸರವ. ಅವಾಗ ಊರನವ್ರೆಲ್ಲಾರು ಕೂಡಿಕೊಂಡ ಅಂತ್ಯ ಸಂಸ್ಕಾರ ಮಾಡಿದ್ರು. 1-2 ದಿನ ಆದ್ಮೇಲೆ ದುಃಖ ಮರಿತಾರ, ಇನ್ನು ಸಂಸಾರ ಪ್ರಪಂಚ ಮಾಡ್ತಾರಂತ ತಿಳ್ಕೊಂಡ ಮರಳಿ ಮಣ್ಣು ತಗೊಂಡ್ಬಂದ ಕೆಸರು ಮಾಡಿ ಗಡಿಗೆ ಮಾಡಿ ಸುಟ್ಟ ಚಿಕ್ಕೋಡಿ ಅಂತ ಹೆಂಗ್ ಹಿರೇಕೊಡಿಗದ ಹಂಗ ತರ್ತೋಗಿಂದ ಪಂಡ್ರಾಪುರಕ್ಕ ಗಡಿಗೆ ಮಾರಾಕ್ ಹೊತ್ತುವದ. ಕುಂಬಾರ ಗಡಿಗೆ ಮಾರಾಕ್ ಹೋದ್ರ ಏನಾದ್ರಿಪ್ಪ? ಆಜು ಬಾಜು ಕುಂಬಾರಗ ಚಿಂತಿತ್ತ. ಹೆಂಗ ಇದು ಕೆಟ್ಟ ನೀವು ಕೊಟ್ಟಕ್ಕ ಏನ ಒಂದು ಹಂಡೆ ಇರ್ಲಿ, ಹರಿವಿರ್ಲಿ, ಪರ್ಯಾಣ ಇರ್ಲಿ, ತಾಸ್ ಇರ್ಲಿ, ಮಗಿ ಇರ್ಲಿ, ಏನೇ ಇರ್ಲಿ, ಹೋಗಿ ಬಜಾರ್ದಾಗ ನಿತ್ತಪ್ಪ ಅಂತಂದ್ರ ಯಾರು ನಮ್ಮ ನಾಗಪ್ಪನಂತವ್ರು ನಮ್ಮ ಮಲ್ಕರಿ ಅಂತವ್ರು ಬಂದು ಕೇಳಿದ್ರ ಇದು ಕೆಟ್ಟ ನೀವು ಕೊಟ್ಟ ಅವ್ರ ಎಷ್ಟು ಕೊಡ್ತಾರ ಅಷ್ಟು ಕೊಟ್ಟು ತೊಗೊಂಡ್ ಬಿಡ್ತಿದ್ದ. ಇದು ಕೆಟ್ಟ ಇದಕ್ಕೂ ನೀವು ಕೊಟ್ಟ. ಹಿಂಗ್ ಯಾರು ಎಷ್ಟು ಕೊಡ್ತಾರ ಅಷ್ಟೇ ಪಾಂಡುರಂಗ ಅನ್ನೋದು ಅವನ ಹೆಸರು ಮೇಲೆ ಸುಮ್ ಕಿಶೆಗೆ ಹಾಕೋದು. ಪಾಂಡುರಂಗ ಅಂತ ಅವನ ಹೆಸರು ಮೇಲೆ ಸುಮ್ ಕಿಶೆಗೆ ಹಾಕೋದು ಹಿಂಗ್ ನಡೆದಿತ್ತು. ಖರೆ ಒಂದಿನ ಆಜು ಬಾಜು ಇದ್ದಾರಲ್ಲ ಸೇರಿಕೆ ಬರ್ಲಿಲ್ಲ. ನಮ್ಮ ಮಲ್ಲಪ್ಪನಂತ ದೊಡ್ಡ ಕುಂಬಾರನ ಕತ್ತದ ಏನಂತ ಇವನು ಬಿಕಾರ್ ಚೋಡ ಸುಳಿ ಮಗ ತರ್ತಾನ ಯಾರ ಎಟ್ರ ಎತ್ತ ಕೇಳ್ರ ನೀವು ಕೊಟ್ಟಟ ಅನ್ನಕತ್ತನ. ಈ ಕುಂಬಾರನರಿ ಇಲ್ಲಿ ಜಾಗ ಬಿಡಿಸ್ಬೇಕು, ಇದಕ್ಕ ನಾಯರಿ ಇವನು ಬಿಟ್ಟು ದೂರ ಹೋಗ್ಬೇಕಂತ ತಿಳ್ಕೊಂಡತ್ತಿದ ಅಂತದ್ರಾಗ ಮನಿ ಒಳಗರ ಈ ಘಟನೆ ಆಯ್ತು. ಮತ್ತ ಬಜಾರ್ದಾಗ ಹೋಗಿ ನಿತ್ತದ್ರ ಮೊದಲು ಒಂದು ಹೊಸ ಗಡಿಗೆ ತೆಗದಾರ ಕಂಟು ಹೊಡೆದ ನೀರು ತುಂಬಿ ಬಜಾರ್ದಾಗ ಎತ್ತ ಆಕಳುಗಳು ಬರ್ತಾವ, ಆಕಳುಗಳಿಗೆ ನೀರು ಇಡ್ತಿದ್ದ. ಇದು ಪಾಂಡುರಂಗನ ಹೆಸರಿನ ಮೇಲೆ ಅಂತ ತಿಳ್ಕೊಂಡ.
ಅವತ್ತಿನ ದಿವಸ ಹೋಗಿ ಬಜಾರ್ದಾಗ ತನ್ನ ಎಲ್ಲ ಹರಿವಿ ಹಂಚ ಪ್ರಯಾಣ ಏನಿದೆ ಓದಿ ಇಳಿವಿ ಒಂದು ಗಡಿಗೆ ತಗೊಂಡು ಒಡೆದಕ್ಕೆ ನೀರು ತುಂಬಿಟ್ಟ. ಹೌದು. ಪ್ರತಿ ವಾರನು ಹೆಂಗ ನೀರು ಕುಡಿಯಾಕ ಬರ್ತಿತ್ತು, ಆಕಳ ನೀರು ಕುಡಿಯಾಕ ಬಂತು. ಬಾಯಿ ಹಾಕಿದ ನೀರು ಮೂಸಿ ನೋಡಿತು, ಕುಡಿಲಿಲ್ಲ ಹೊಡಬಳಿ ಹೋಯ್ತು. ಹೌದು. ಅವಾಗ ಗೋರಾಗ ದುಃಖ ಆಗ್ತದ. ಯಾಕ್ರಿಪ್ಪ? ನಾನು ಮಗನ ಕೊಂದ ಪಾಪದಾಗಲ್ಲ ತಿಳ್ಕೊಂಡು ಈ ಪಾಪಿ ಕೈಯಿಂದ ಇಟ್ಟಂತ ನೀರು ಈ ನನ್ನ ಆಕಳ ಗೋಮಾತೆ ಕುಡಿಲಿಲ್ಲ ಪಾಂಡುರಂಗ ಅಂತ ತಿಳ್ಕೊಂಡ ದುಃಖ ಮಾಡಾಕತ್ತಿ. ಹೌದೌದು. ಅಳ್ಳ ಕತ್ತಿದ, ಕಣ್ಣೀರು ಹಾಕಿದ. ಕೊನೆಗೆ ಸಂತಿ ಮುಗಿತು, ಮನಿಗೆ ಹೋದ. ದಿನಾಲು ಹೆಂಗ ಸಂತಿ ಮುಗಿಸಿ ವಾರ ಮನಿಗೆ ಹೋದ ಕೂಡಲೇ ಗಂಗಾ ಬಾಗಲ್ದಾಗ ನಿಂತು ಅದ್ರಿ ಸಾಕು, ಗಂಗಾ ತೆಂಬಿಗೆ ತುಂಬಿಕೊಂಡ ನೀರು ತುಂಬಿರ್ತಿಲೋ ಹಂಗ ಮರಳಿ ವಾರ 2 ವಾರ ಆಗ್ಯದ. ಮಗ ಸತ್ತ 15 ದಿನ ಆಗ್ಯದ. ಮತ್ತ ಕುಂಬಾರ ಮನಿಗೆ ಹೋಗಿ ಗಂಗಾ ಅಂತ ತಿಳ್ಕೊಂಡು ಬಾಗಲ್ದಾಗ ಹೋದ್ರದಾಗ ಮಡದಿ ಚರಿಗೆ ತುಂಬಿಕೊಂಡು ಹೊರಗೆ ಬರ್ತಾಳ. ನೀನ್ ಎತ್ತಿ ಕೊಡ್ಬೇಕು ಅನ್ನೋದ್ರಾಗ ಕುಂಬಾರ ಕೈ ಹಾಕ್ತಾರ. ವಿಠಲ್ ನಿನ್ನ ಆಣಿ ನೆನಪಾಗ್ತದ. ಮತ್ತ ದೂರ ಸರಿತಾನ. ಇನ್ ಹೆಂಗ ಮಾಡ್ಬೇಕಂತ ತಿಳ್ಕೊಂಡ ಹಿಂಗೆ ತಿಂಗಳು 15 2 ದಿನಗಳ ಕಾಲ ನಡೆದಾಗ 4-5 ತಿಂಗಳ ಪರ್ಯಂತ ಹೋದಾಗ ಅವಾಗ ಮನ್ಯಾಗ ಸಂಸಾರಕ್ಕೆ ಹೆಣ್ಮಕ್ಳು ಹುಷಾರಿಪ್ಪ. ಮಲ್ಲಪ್ಪ ಏನ ಗಂಡ್ಮಕ್ಳು ಹುಷಾರ ಹೆಣ್ಮಕ್ಳು ಹುಷಾರ? ಹೆಣ್ಮಕ್ಳು ಹುಷಾರ. ಅವ್ರ ಮನ್ಯಾಗ ಅವರು ಹುಷಾರ. ಅದಕ್ಕಾಗಿ ಸಿದ್ದರಾಮಯ್ಯ ಏನ್ ಮಾಡ್ಯಾನ 2,000 ರೂಪಾಯಿ ಅವ್ರ ಹೆಸರಲ್ಲೇ ಕೊಡಾಕತ್ತಾನ. ಯಾಕ್ರಿ ಬರಬರ್ಲ ಮತ್ತ ನೀವು ಅದೇ ಹೋಗ್ತಿರ್ತೀವಿ. ಇಲ್ಲ ಎದಕ್ ಹೋಗಿ ಇನ್ನೂ ಮಾತಾಡಬೇಡ. ನಿಮ್ ಬಾಯಿನ ಬತ್ತಲ ಹೆಣ್ಮಕ್ಳು ಹುಷಾರತ್ತ. ಮತ್ ಹೆಣ್ಮಕ್ಳಿಗೇನು ಮಾಡ್ಲತ್ ಸರ್ಕಾರದವ್ರನ್ನ ಯಾಕೆ ಬೈತೀರಿ? ಇಲ್ಲ ಹಂಗ ಮನ್ಯಾಗ ಗಂಗಾ ವಿಚಾರ ಮಾಡ್ತಾಳ. ಹಿಂಗಾದ ನಾನೇನೋ ದುಃಖದಾಗ ನಿನಗೆ ವಿಠಲನೇನೆ ಹಾಗಾಗಿತ್ತು, ನಾನು ಮುಟ್ಟಿದ್ರೆ ತಂದೆ ಅಂದಿನ ಹಿಡ್ಕೊಂಡು ಇಂದಿನ ತಕ್ಕ 5 ತಿಂಗಳ ಪರ್ಯಂತ ಆಯ್ತು. ಅವಂದು ನಂದು ಸಂಭಾಷಣೆ ಇಲ್ಲ, ಮುಟ್ಟುದಿಲ್ಲ, ಸ್ಪರ್ಶವಿಲ್ಲ, ಯಾವುದೇ ಸಂಬಂಧ ಇರ್ಲಾರ್ದಂಗ ಆಗದ. ಹಿಂಗಾದ ನಮ್ಮ ವಂಶದ ಜ್ಯೋತಿ ಬೆಳಗುದು ಹೆಂಗ, ನಮ್ಮ ಮನಿತನ ಕೀರ್ತಿ ಬೆಳಗುದು ಹೆಂಗ ಅಂತ ತಿಳ್ಕೊಂಡು ಚಿಂತೆಯಾಗಿ ಗಂಗಾ ಒಂದು ವಿಚಾರ ಮಾಡ್ತಾಳ. ಏನಂತ? ಸ್ವಾಮಿ ಇವತ್ತ ನಾನು ತವರಿಗೆ ಹೋಗ್ಬೇಕಂತ ಆಸೆ ಆಗ್ಯದ 2 ದಿನ ಅಂತಕ್ಕಂತ ಮಾತು ಹೇಳ್ತಾಳ. ಅವ ಅಪ್ಪ ನೋಡಂಗ ಅವಾಗ ಕುಂಬಾರತನ ಮಗ ಸತ್ತು ಚಿಂತಿ ಒಳಗ ನನ್ನ ಮಡದಿ ತವರಿಗೆ ಹೋಗುತ್ತಾನಂತ ತಾನಾಗಿ ಕೇಳ್ತಾಳ. 2 ದಿನ ಯಾಕ 4 ದಿನ ಹೋಗಿ ಬಾ, ಆನಂದದಿಂದ ಹೋಗಿ ಬಾ ಅನ್ನತಕ್ಕಂತ ಮಾತ ಕುಂಬಾರ ಹೇಳಿ ಗಂಗಾನ ಮಡದಿನ ಎಲ್ಲಿ ತವರಿಗೆ ಕಳಿಸ್ತಾಳ. ತವರಿಗೆ ಕಳಿಸ್ತಾಳೆ. ಅದು ಅವಾಗ ಕುಂಬಾರ ಗಂಡ ಆ ಗಂಗವ್ವನ ಕಳಿಸಿದಾಗ ಗಂಗವ್ವ ತಾಯಿ ತಂದೆ ಬಲೆ ಬರ್ತಾಳ. ಬಂದು ತಾಯಿ ತಂದೆ ಬಂದ 5 ತಿಂಗಳಿಂದ ಮಗ ಸತ್ತಾಗಿಟ್ಟು ದುಃಖ ಆಗಿತ್ತ. ಅದ್ರ ದುಪ್ಪಟ್ಟು ದುಃಖ ಮಾಡಿ ತಾಯಿ ತಂದಿ ಮನೆಯಾಗ ತವ್ರ ಮನ್ಯಾಗ ಬಂದ ಅಳ್ಳಾಕತ್ತಾನ. ಹೌದೌದು. ಅವಾಗ ತಾನ ಏನಾಯ್ತು, ಮಗ ಸತ್ರ ಇಟ್ಟು ದುಃಖ ಮಾಡಿದಿಲ್ಲ, ಹೌದೌದು, ಅದಕ್ಕಿಂತ ಹೆಚ್ಚು ದುಃಖ ಮಾಡಾಕತ್ತೀವಿ. ಗಂಗಾ ನಾವೇನ್ ಮಾಡ್ಬೇಕು ಹೇಳು ನಿನಗಾಗಿ? ನಮಗೆ ಇರ್ಲಕ್ಕ ಒಬ್ಬಾಕಿ ಚೆನ್ನಮ್ಮ, ದೊಡ್ಡಕ್ಕಿ ಮಗಳು ನಿನ್ನ ಗಂಗಮ್ಮ, ಅಕಿನೊಬ್ಬಕಿನ ಕೊಟ್ಟ ಸಂಸಾರ ಪ್ರಪಂಚ ಆಗಿನ ಸುರಳಿತವಾಗಿ ಸಾಕ್ರ ಈ ಭವದಿಂತ್ರ ನಾವು ಪಾರಾದಂಗ ಆಗ್ತದ. ಆದ್ರೆ ಮಗಳ ನಿನಗೇನು ತೊಂದ್ರೆ ಅದ, ಅಂತಾದ ಕುಂಬಾರ ಏನ್ ಮಾಡಾಕ್ತಾನೆ ಹೇಳ ನನಗಿರ್ತಕ್ಕಂತಾನ. ಇಲ್ಲ, ಈ ಕಲಿಯುಗದ ವೈಕುಂಠ ಪಾಂಡುರಂಗ, ಪಂಡ್ರಾಪುರದ ಪಾಂಡುರಂಗ ಏನಾದ್ರೂ ತಪ್ಪು ಮಾಡ್ಬೋದು, ಖರೆ ನನ್ನ ಗಂಡ ತಪ್ಪು ಮಾಡಂಗಿಲ್ಲ. ಹೌದು. ಆದ್ರ ನಾನು ಒಂದು ಮಾತು ಕೇಳಾಕ ನನ್ನ ತವರಿಗೆ ಬಂದೀನಿ. ನನಗೆ ಯಾವ ಸಿರಿ ಬೇಡ, ಸಂಪತ್ತು ಬೇಡ, ನನ್ನ ತವರ ಮನೆಯ ಆಸ್ತಿ ಒಂದು ಸೂಜಿ ಇಟ್ಟು ಬೇಡ, ಕರೆ ನನ್ನ ಒಂದು ಮಾತು ನಡೆಸಿಕೊಡ್ತಾನಂದ್ರ ತಾಯಿ ತಂದೆ ಇವತ್ತು ನನಗೆ ವಚನ ಕೊಡ್ರಿ ಅಂತಕ್ಕಂಥ ಮಾತು ಗಂಗಾ ಹೇಳ್ತಾಳೆ. ಹೌದು. ಏನು ಎಲ್ಲಿಪ್ಪ ಮಕ್ಕಳು ಬೇಡೋಕ್ಕಿಂತಲ ತಾಯಿ ತಂದೆ ಕೊಡೋದೇನ ಕಡಿಮೆ ಏನಿಲ್ಲ. ಮಕ್ಕಳು ಬೇಡ್ತಾರಪ್ಪ ಅಂದ್ರೆ ತಾಯಿ ತಂದೆ ಕೊಡಲಿಲ್ಲ ಅಂದ್ರೆ ಅದು ಹೆಚ್ಚು ಏನು ಇಲ್ಲ. ನೀ ಏನ್ ಬೇಡ್ತೀನಿ ಹೇಳು, ನೀನು ಬೇಡಿದ್ದು ನನ್ನ ಪ್ರಾಣ ಅಂದ್ರೂ ಸರಿ, ಮಗಳ ನಿನಗಾಗಿ ಕೊಡ್ತೀವಿ ಅನ್ನತಕ್ಕಂಥ ಮಾತ ಗಂಗವನ್ನ ತಾಯಿ ತಂದೆ ವಚನ ಕೊಟ್ಟಾಗ ಅವಾಗ ಕಣ್ಣೀರು ಒರೆಸ್ಕೊತಾಳ. ತಾಯಿ ತಂದೆ ಹೇಳ್ತಾಳ, ಯಪ್ಪಾ ಮಗ ಸತ್ತಾಗ ನಿನ್ನಿಂದ ನನ್ನ ಮಗ ಸತ್ತ, ಆ ಮಗನಿಗೆ ನನಗೆ ಮುಟ್ಟಿದಲ್ಲ ನಿನ್ನ ವಿಠಲ್ ಆನೆ ಅಂತ ಗಂಡಗಂದೆ. ಆ ವಿಠಲ್ ಆನೆ ಸಂಬಂಧ ನನ್ನ ಗಂಡ ಇನ್ನೂ ತನ 5 ತಿಂಗಳ ನಾನು ಮುಟ್ಟಿಲ್ಲ. ಹೌದು. ಇನ್ನು ಹೊರಮ ಏನಾದ್ರು ನಾನು ಮುಟ್ಟಿದಂದ್ರೆ ತನ್ನದ ಪ್ರಾಣಿ ಕೊಡುವಂತ ಕಠೋರವಾಗಿರತಕ್ಕಂತ ಭಕ್ತನನ್ನ, ಅಂತ ವೈರಾಗ್ಯ ಭಕ್ತನನ್ನ, ಅಂತ ಪುರುಷನನ್ನ
ನಮ್ಮ ಸಂಸಾರದ ಜ್ಯೋತಿ ಬೆಳಗಬೇಕಾರ ನಿಮ್ಮಿಂತ್ರ ಒಂದು ಮಹದ ಉಪಕಾರ ಆಗ್ಬೇಕಾಗ್ಯದ. ಅದು ಯಾವ ಉಪಕಾರ ಅಂದ್ರೆ ನನ್ನ ತಂಗಿ ಚೆನ್ನಮ್ಮನ ನನ್ನ ಗಂಡಗೆ ಕೊಟ್ಟು ನೀವು ಮದುವೆ ಮಾಡ್ರಿ ಅಂತ ತಿಳ್ಕೊಂಡ ತಾಯಿ ತಂದೆಗೆ ಸಾಗರಡ್ಡಕ್ಕೆ ಇದ್ದ ಕಾಲ್ ಬೀಳ್ತಾಳೆ. ಹೌದು ಕೇಳ್ಕೊತಾಳ. ಅವಾಗ ತರ ಹುಚ್ಚಿ ಆಹಾ ಇಟ್ಟೆಲ್ಲ ಯಾಕೆ 12 ಗುದ್ದಕ್ಕೆ ಹಗ್ಗ ಹಾಕಿದಿ? ನಿನ್ನ ಸುಖದೊಳಗ ನಿನ್ನ ತಂಗಿ ಸುಖ ನೋಡ್ತಿ ಅಂದ್ರ ನಮಗೂ ಸಂತೋಷದ. ಯಾಕೆ ಬಂದಕ್ಕಂತ ನಾಳೆ ಮಾಡೋನು ಮದುವೆ ಅಂತ ತಿಳ್ಕೊಂಡ ನಡಿ ನಿನ್ನ ಗಂಡ ಹೂ ಅನಸಂದ್ರು. ಅವಾಗ ಮರಳಿ 2 ದಿನ ಇರ್ತನಂತ ಬಂದಕ್ಕೆ ಅವತ್ತು ರಾತ್ರಿ ತಾಯಿ ತಂದಿ ಹೂಣಿಸ್ ಮುಂಜಾನೆ ಮತ್ತೆ ಗಂಡನ ಬಳಿ ಬಂದ್ರು. ಮರಳಿ ಗಂಡನ ಬಳಿ ಬಂದ ಅವಾಗ ಗಂಡಗಂತ ರೀ ಏನಂತ ನಾನೊಂದು ಮಾತು ಕೇಳ್ಬೇಕಂದಿನ್ರಿ ನಿಮ್ಗೆ. ಅವಾಗ ಕುಂಬಾರಲ್ಲ ಏನು ಅಲ್ಲ ನಡಿಲಿಕ್ಕೆ ಬಂದ ಒಂದು ಮಗ ಆಯ್ತು. ಮಗ ತೀರಿ 5 ತಿಂಗಳಾಯ್ತು. ಇಂಥ ದುಃಖವಾಗಿ ಏನೋ ನನ್ನಿಂದ ನೀನು ಕೇಳಿಲ್ಲ. ಇವತ್ತು ಒಂದು ಮಾತು ಯಾಕೆ 100 ಮಾತು ಕೇಳಿ ನೀನು ಯಾವ ಕೇಳಿದ್ರು ನಡೆಸಿಕೊಡ್ತೇನೆ ಗಂಗಾ. ನಿನ್ನ ಮಗನನ್ನ ಕೊಂದ ಪಾಪದೊಳಗೆ ನಾ ಬಿದ್ದ ಪಾಪಿಸ್ತಿದ್ದೀನಿ. ನೀನು ಯಾವ ಕೇಳಿದ್ರು ಸಹ ಕೊಡ್ತೀನಿ, ನನ್ನ ಪಾಂಡುರಂಗನ ಮೇಲೆ ಆನಿ ಅಂತಕ್ಕಂಥ ಮಾತಿದೆ ಹೇಳ್ತಾರ. ಹೌದು ಸ್ವಾಮಿ ಏನಂದ್ರೆ ನೀವು ನಾನೇನು ಕೇಳಿದ್ರು ಕೊಡ್ತೀನಿ, ನನ್ನ ಪಾಂಡುರಂಗನ ಮೇಲೆ ಆನಿ ಅಂದ್ರ ಹೌದು. ಅವಾಗ ಕುಂಬಾರ ಈ ಮಾತನ್ನೋದೇ ತಡ ಕುಂಬಾರನ ಮಟ್ಟಿ ಗಂಗಾ ಅವಶ್ಯವಾಗಿ ಸ್ವಾಮಿ ಸಾಕ ನನಗೆ ಸಂತೋಷದ, ನೀವೊಂದು ಮದುವೆ ಆಗಬೇಕು. ಅಂತ ಮರುಳೆ ಇದು ಒಂದು ಮದುವೆ ಆಗಿಟ್ಟು ಸುಖ ಉಂಡಿನಿ, ಇನ್ನೊಂದು ಮದುವೆ ಮಾಡಿ ಏನ್ ಮಾಡ್ಬೇಕು? ಓ ಯಪ್ಪ ಅಂತ ನಾವು ಮಲ್ಲಪ್ಪ ಇನ್ನೊಂದು ಮಾಡ್ಕೊಂಡು ಮಾಡೋದೇನೈತಿ? ಆ ಕುತ್ರ ಮಿತ್ರ ಈ ಹರಿವಿ ಹಂಸ ಗಡಿಗೆ ಮಾರೋದು ಬಿಡುದು ಇಂಥದ್ರೊಳಗ ಮಗನ ಕಳ್ಕೊಂಡು ದುಃಖದೊಳಗ ನಾ ಇದ್ದೀನಿ. ಮತ್ತೆಲ್ಲಿ ಮದುವೆ? ಹೆಣ್ಯಾರು ಕೊಡ್ಬೇಕು ನಮಗೆ ಅಂತಂದ. ರೀ ನಾ ಹೆಣ್ ನೋಡೇನ್ರಿ, ನೀ ಎಲ್ಲಿದು? ಇಲ್ಲಿದ್ದೆ. ಹೌದು. ಯಾವ್ದವ್ರು? ನಮ್ಮೂರ್ದೆ. ಯಾರಂತ? ನಮ್ಮೂರ್ದಂತ. ಯಾರ ಮಗಳಂತ? ಅವ್ರ ತಾಯಿ ತಂದೆ ಹೆಸರು ಇರ್ತಾರ. ಅವಾಗ ಕುಂಬಾರದ ಅಂದವ, ಮಗಳು ನಿಮ್ಮ ತಂಗಿ ನನ್ನ ಹೆಂಡತಿ ಆಗ್ಬೇಕು. ಅವಾಗ ಪಾಂಡುರಂಗ ನಿನ್ ಇಚ್ಛೆ ಹೆಂಗದ ಹಂಗ ಆಗಲಿ ಅಂತ ತಿಳ್ಕೊಂಡ ಕುಂಬಾರ ಮಾತು ಕೊಟ್ಟಂತೆ ಲಗ್ನಕ್ಕೆ ಒಪ್ಪಿದ. ಮರಳಿ ಗಂಗಾನ ಕೊಟ್ಟಂತ ತಾಯಿ ತಂದೆ ಚೆನ್ನಮ್ಮನ ಕೊಟ್ಟು ಲಗ್ನ ಮಾಡ್ರು. ಬೀಗ್ರು ಬಿಗ್ರು ಎಷ್ಟೊತ್ತ ಕೈ ಇರೋರ್ದರ್ತಮ್ಮ ಆಗ ಊಟ ಮಾಡಿ ಹೋಗ್ತಾರಪ್ಪ. ಆಗ ಹೆಂಗ್ ಊಟ ಮಾಡಿ ಹೋಗ್ತಾರ? ಅವತ್ತು 1 ದಿವಸ 2 ದಿವಸ ಮಿಸ್ ಹೋಗ್ತಾರ. ಕಾಂಬ್ರೆ ನಿಮ್ಗೆ ಏನೈತೆ ಬಾರಿಸಿ ಆಗ ಊಟ ಮಾಡಿ ಹೋಗ್ತಾರ. ಕಿಟ್ಲ ಊಟ ಮುಗಿಸೋದು ಹೆಂಗದನ ಏನ್ ಮಾಡ್ತಾರು? ಬಂದ ಉಂಡ ತಿಂದ ಕಾರ್ಯ ಎಲ್ಲಾ ಮುಗಿಸಿ ಆನಂದದಿಂದ ಮರಳಿ ಹೋಗೋತ್ನ್ಯಾಗ ಅಳಿದೇವರ ಪಾದ ತೊಳೆದ ಅತ್ತಿ ಮಾವ ಹೋಗುದು ಇದು ನಮ್ಮ ಆರ್ಯ ಸಂಸ್ಕೃತಿ. ಹೌದು, ಹಿಂದಿನ ಪದ್ಧತಿ ಬಂದದ. ಹಂಗ ಮಗಳ ಚೆನ್ನಮ್ಮಗ ಮತ್ತು ಅಳೆಯ ಕುಂಬಾರಗ ಕುರ್ಚಿ ಮೇಲೆ ಕುಂಡಿಸಿ ಅತ್ತಿ ಮಾವ ಅಳೆದೇವರ ಪಾದ ತೊಳೆದು ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಪ್ಪ? ಅಳಿದೇವರ ಮಣಿದೇವರಕ್ಕಿಂತಲೂ ಅಳಿದೇವರು ದೊಡ್ಡವಪ್ಪ. ದೊಡ್ಡವದಿ ನನ್ನ ದೊಡ್ಡ ಮಗಳಿಗೆ ಯಾವ ಪ್ರಕಾರವಾಗಿ ನೋಡ್ಕೊಂತ ಬಂದಿ ಈ ತರ? ಹೌದು. ಆಕಿ ಸುಖ ದುಃಖದೊಳಗ, ಹೌದು, ಆಕಿ ಒಂದು ಕ್ಷೇಮ ಸಮಾಚಾರದೊಳಗೆ, ಹೌದು, ಆಕಿ ಒಂದು ಆಗು ಹೋಗುವೊಳಗ, ಆಕಿ ಒಂದು ಬೇಕು ಬೇಡೊಳಗೆ ಹೆಂಗ ನಡ್ಕೊಂತ ಬಂದಿದಿ ಅದೇ ರೀತಿಯಾಗಿ ನಿನ್ನ ಸನ್ನಿಹಿತಿಗೂ ನಡೀಬೇಕು. ಇದ್ರಾಗ ಪರಕಾಲ ನಿನ್ನ ಪಾಂಡುರಂಗನ ಮೇಲೆ ಆನಿ ಅಂದ್ಬಿಟ್ಟ ಅತ್ತಿಮ. ಹೌದು. ಅವ ಅಂದ ಬಿಟ್ಟಲ್ಲ. ಹೌದು. ಮತ್ತೆ ಗಂಟಲು ಗಾನ ಹಾಕಿದ್ರು ಇಟ್ಟದ. ಪಾಂಡುರಂಗ ಇದ್ರಾಗ ನಿನ್ನ ಆಗು ಹೋಗು, ನಿನ್ನ ಸುಖ ದುಃಖದಾಗ, ನಿನ್ನ ಬೇಕು ಬ್ಯಾಡಗಳೊಳಗ ನಿನ್ನ ದೊಡ್ಡ ಹೆಂಡತಿಗೆ ಯಾವ ರೀತಿಯಾಗಿ ನೋಡಿದಿ ಹಂಗ ಸಣ್ಣ ಹೆಂಡತಿಗೂ ನೋಡು. ಇದ್ರಾಗ ಫರಕ್ ಮಾಡಿದಾರ ನಿನ್ನ ಪಾಂಡುರಂಗನ ಮೇಲೆ ಆಣಿ ಅಂತ ಅತ್ತಿ ಮಾವ ಹೇಳ್ತಾರಪ್ಪ ಅಂತಂದ್ರ ಆಯ್ತಂದ. ಅತ್ತಿ ಮಾವ ಹೋದ್ರು. ದೊಡ್ಡಕ್ಕೆ ಹೆಂಡ್ತಿನೇ ಹಾಲು ಕಾಸಿ ಅವತ್ತ ಮೊದಲ ರಾತ್ರಿ ಶೋಭಾನ ಕಾರ್ಯಕ್ಕ ತನ್ನ ತಂಗಿ ಕೈಯಾಗ ಕೊಟ್ಟ ಗಂಡನ ಕಡೆ ಕಳಿಸ್ತಾಳ. ಹೌದು, ತಂಗಿ ನಿನಗ ಅಕ್ಕ ಅಂದ್ರೋಣ, ಈ ಮನಿ ಹೆಣ್ಣು ಮಗಳಂದ್ರೋಣ, ನಿನಗ ಅತ್ತೆ ಅಂದ್ರೋಣ. ಹೌದು, ಇವತ್ತ ನನ್ನ ಪತಿ ಮಂಚವನ್ನ ನೀನು ಅವನ ಅರ್ಧಾಂಗಿನಿಯಾಗಿ ನನ್ನ ವಂಶದ ಜ್ಯೋತಿ ಬೆಳಗ್ಬೇಕವ. ಇದು ತುಗ ಇವತ್ತ ನಿಮ್ಮದ ಮೊದಲ ರಾತ್ರಿ ಈ ಶೋಭಾನ ಕಾರ್ಯ ಆಗದಂತ ತಿಳ್ಕೊಂಡು ತಂಗಿ ಕೈಯಾಗ ಹಾಲು ಕೊಟ್ಟ ಅಕ್ಕ ಒಳಗೆ ಕಳಿಸ್ತಾಳ. ಹೌದು. ಅವಾಗ ಕುಂಬಾರ ತನಗ ತಲೆಗಿಂಬು ಚಾಪೆ ತಗೊಂಡು ಹೊರಗೆ ಅಂಗಳದಾಗ ಮನಗಾಕ ಬಿಡ್ತಾನೆ. ಯಾಕ್ರಿಪ್ಪ? ದೊಡ್ಡಕ್ಕಿನ ಯಾವ ರೀತಿಯಾಗಿ ನೋಡಿದಿ
ಅದೇ ರೀತಿಯಾಗಿ ನೋಡು ಅಂತ ತಿಳ್ಕೊಂಡು ನಿನ್ನ ತಾಯಿ ತಂದೆ ನನ್ನ ಪಾಂಡುರಂಗನ ಮೇಲೆ ಆನೆ ಹಾಕ್ಯಾರ. ಚೆನ್ನಮ್ಮ, ಇದು ನೀನು ನಿನ್ನ ಅಕ್ಕ ಮನೆಗಾಕ ಮನ್ಸ, ನನಗ ಅದು ನೋಡ ಪರಮಾತ್ಮ ಪಾಂಡುರಂಗನ ಅಂಗಳೇ ಮನ್ಸ ಅಂತ ತಿಳ್ಕೊಂಡು ಎದ್ದ ಬಗಲಾಗ ಹಾಸಿ ತಗೊಂಡ್ಬಿಡ್ತಾನ ಗೋರ ತುಂಬ. ಹೌದು. ಅವಾಗ ಪುಣ್ಯಾತ್ಮರಿ ವಿಚಾರ ಮಾಡ್ರಿ. ಒಂದಿನ ಹೋಯ್ತು, 2 ದಿನ ಹೋಯ್ತು, 1 ವಾರ ಹೋಯ್ತು, 2 ವಾರ ಹೋಯ್ತು. ಮಧ್ಯಾಹ್ನ ಬಿಸಿಲು ಹೆಂಗ ನೆಲದ ಮೇಲೆ ಕಾಲದಲ್ಲಿ ಕುದೀತಿದ್ವ ಹಂಗ ಮೈಯಾನ ನೆತ್ರ ಕುದಿಯಾಕತ್ತದ. ಕರೆ ಮಾಡಾಕ ಏನು ಉಪಯೋಗ ಆಕತ್ತಂಗ ಇಬ್ಬರಿಗೂ ಬರಲಿಲ್ಲ. ಯಾವುದೂ ವಿಚಾರ ತಿಳಿಲಿಲ್ಲ. ಅವಾಗ ಒಂದೇ ಒಂದು ಗಂಗಾ ಮತ್ತು ಚೆನ್ನಮ್ಮ ವಿಚಾರ ಮಾಡ್ತಾರೆ. ಏನತ್ತ? ಪಾಂಡುರಂಗನ ಮ್ಯಾಲ ನನ್ನ ಪತಿದೇವರ ಘೋರ ಇತ್ತೊಂದು ಭಕ್ತಿ ಇಟ್ಕೊಂಡಂದ್ರ ಅವನಿಗಾಗಿ ನಾವು ಸತ್ರು ಪರವಾಗಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವತ್ತು ರಾತ್ರಿ ನಾವು ಅವನಿಗೆ ಮುಟ್ಟಿ ನಾವು ಏನು ಮಾಡ್ಬೇಕಾಗಿದೆ ಶೋಭಾನ ಕಾರ್ಯ ತಂಗಿದ ಆಗ್ಲೇಬೇಕಂತ ತಿಳ್ಕೊಂಡ ರಾತ್ರಿ ಅಂಗಳದಾಗ ಗೋರಾ ಮಣಿಗಿದ್ರ ಎಡಕ್ಕೊಬ್ಬಾಕಿ ಗಂಗಾ, ಬಲಕ್ಕೊಬ್ಬಾಕಿ ಚೆನ್ನಮ್ಮ ಹೋಗಿ ಮಣಿಗೆ ಎದಿ ಮ್ಯಾಲ ಕೈ ಇಟ್ಕೊಂಡು ವಿಠಲ 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 ಅಂತ ತಿಳ್ಕೊಂಡು ಏನು ಭಕ್ತಿ ಒಳಗ ತಲ್ಲಿನಾಗಿ ಮಣಿಗಿದ್ದ. ಆ ಗಂಡನ ಕೈ ಎಡಗೈ ಒಬ್ಬಕ್ಕಿ ಬಲಗೈ ಒಬ್ಬಕ್ಕಿ ತಗೊಂಡ ತಮ್ಮ ಎದಿ ಮ್ಯಾಲ ಇಟ್ಕೊಂಡ ನಿದ್ದೆ ಒಳಗೆ ಸೇರ್ತಾರ. ಎತ್ತರಾಗಿ ಘೋರ ಕುಂಬಾರ ನೋಡ್ತಾನೆ. ನನ್ನ 2 ಕೈ ಯಾರ ದೇಹದ ಮೇಲೆ ಅವತ್ತು ನೋಡೋದ್ರೊಳಗ ಎಡಗಡೆ ಗಂಗಮ್ಮ, ಬಲಗಡೆ ಚೆನ್ನಮ್ಮ. ಇದು ಘಾತ ಐತಿ ವಿಠಲ, ನಿನ್ನ ಮೇಲೆ ಆನೆ ಮುರಿದು ಇವ್ರನ್ನ ಮುಟ್ಟಿಲ್ಲ ಅಂತ ತಿಳ್ಕೊಂಡ ಜೋರಾಗಿ 2 ಕೈ ಇಟ್ಕೊಂಡು ಕುಡುಗಲು ಹೋಗಿ ಕಟ್ ಅಂತ ಹಾರಿಸ್ಬಿಟ್ಟಾನ. 2 ಕೈಗಳನ್ನು ಏನಾಗ್ಬಿಡ್ತಾವಲ್ಲಿ ಕಟ್ಟಾದ್ರಿಪ್ಪ. ಹಾರಿಬಿಟ್ಟು ಮಗನಿಗೆ ಕೆಸರಾಗ ತುಳಿದು ಪಾಪಕ್ಕಾಗಿ ಕಾಲ ಕಡ್ಕೊಂಡ. ಈ ಹೆಂಡ್ರ ಕೈ ಮುಟ್ಟಿ ಹೆಂಡ್ರ ಶರೀರ ಮುಟ್ಟಿದ್ದಕ್ಕಾಗಿ ಕೈಯನ್ನ ಕಡ್ಕೊಂಡ. ವಿಠಲ ವಿಠಲ ಅಂತ ತಿಳ್ಕೊಂಡು ನೆನೆಸ್ತಿರ್ಬೇಕಾರ ಅವಾಗ ಅಂತಃಕರಣ ಕಲಿಯುಗದ ವೈಕುಂಠ ಪಂಡ್ರಾಪುರ ಪಾಂಡುರಂಗ ಪ್ರತ್ಯಕ್ಷ ಆಗ್ತಾನ. ಕುಂಬಾರ, ಇಟ್ಟೆಲ್ಲ ನನಗಾಗಿ ಹಾಕೋರು ನಡಿ, ನಿನ್ನ ಸಂಸಾರ ಹೆಂಗ ಸಮುದ್ರ ಅಥವಾ ಈ ನದಿ ಏಕಾಕಾರವಾಗಿ ಯಾವುದು ಗಾಳಿ ಸುಳಿಲಾರ್ದ ಅಂತ ಹರಿತದ, ಆ ರೀತಿಯಾಗಿ ಸುಖದಿಂದ ಸಂಸಾರ ಮಾಡಂತ ತಿಳ್ಕೊಂಡ ಹರಿದಿರತಕ್ಕಂತ ಹರಕ ಸಂಸಾರಕ್ಕ ಒಂದು ಅರಿವಿಗೆ ಹೆಂಗ ಸೂಜಿ ತಗೊಂಡು ಹೊಲದ ದಾರ ಹಾಕಿ ಉಡಂಗ ಅಥವಾ ಅದನ್ನ ನೋಡಂಗ ಮಾಡ್ತಾರ, ಹಂಗ ಪರಮಾತ್ಮ ಪ್ರತ್ಯಕ್ಷನಾಗಿ ಮರಳಿ ಗಂಗಮ್ಮಗ ಚೆನ್ನಮ್ಮಗ ಒಳ್ಳೆ ದೃಷ್ಟಿಯಿಂದ ನೋಡಿ ಸಂಸಾರ ಪ್ರಪಂಚ ಮಾಡು. ನೀನು ಕಳ್ಕೊಂಡಂತ ಮಗ ತುವಾ ವಿಠಲ ಅಂತ ತಿಳ್ಕೊಂಡು ವಿಠಲ್ನೆ ಸಾಕ್ಷಾತ್ ಮಗನಿಗೆ ಗುಡಿಯಾಗಿ ನೀಡ್ತಾರೆ. ಹಿಂಗ ಭಕ್ತಿ ಒಳಗೆ ವಿಷಯ ಬರ್ತದ. ಪುಣ್ಯಾತ್ಮರೇ, ನಾವು ಜ್ಞಾನದಾಗ ಏನೇನು ಮಾಡ್ತೀವಿ ಅಂತಕ್ಕಂಥದನ್ನ ಮುಂದೆ ನಮ್ಮ ಶಿವರಾಯ ಮಾಸ್ತರ್ ಅವರು ಮಾತಾಡೋದಾರ. ಇಲ್ಲಿ ತನ ಒಂದು ತಿಳಿದರೆ ತಿಳಿಲಾರ್ದರೆ ಒಂದು ಭಕ್ತಿ ಜ್ಞಾನದ ವಿಷಯನ ನಾವು ಮಾತಾಡ್ಕೋತ ನಿಮ್ಮದು ಪ್ರಸ್ತುತ ಪಡಿಸೀವಿ. ಇನ್ನ ಜ್ಞಾನದ ವಿಚಾರವನ್ನ ತಾವೆಲ್ಲರೂ ನಮ್ಮ ಶಿವರಾಯ ಮಾಸ್ತರ್ ಅವರು ಬಹಳ ಒಳ್ಳೆ ರೀತಿಯಿಂದ ಮಾತಾಡ್ತಕ್ಕಂಥ ಕಲಾವಿದರು. ಅಷ್ಟೇ ಒಂದು ಏನೋ ಹಮ್ಮು ಬಿಮ್ಮು ಗರು ಸೊಕ್ಕು ಇರ್ಲಾರ್ದಂತ ಒಬ್ಬ ಸಾಮಾನ್ಯರೊಳಗೆ ಸಾಮಾನ್ಯವಾಗಿರ್ತಕ್ಕಂಥ ಕಲಾವಿದರು. ಅಂತವರನ್ನ ಇಲ್ಲಿ ಬೇಡ ನಮ್ಮನ್ನ ಕರೆಸಿ ಕರೆಗೆ ಅಥವಾ ಇಂಥ ಒಂದು ಶರಣರ ಒಂದು ವಾರಗಟ್ಲೆ ಪ್ರವಚನ ಇಟ್ಕೊಂಡು ಅದ್ರ ತಳಗ ಒಂದು ದಿವಸ ಅಡಿಕೆ ಆಗ್ಬೇಕಂತ ನೀವೆಲ್ಲ ಇಟ್ಟು ಪ್ರೀತಿಯಿಂದ ಕೂತಿರಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ನನ್ನ ಈ ಡೊಳ್ಳಿನ ಕಲಾ ಸಂಘ ಕುಂಬಾರಳದವರ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅನಂತ ಭಕ್ತಿಯ ನಮನಗಳನ್ನು ಹೇಳಿಕೊಂಡ ನಾನು 2 ಮಾತುಗಳನ್ನು ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿ ಯಥಾ ಪ್ರಕಾರ